ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ಎಕನಾಮಿಕ್ಸ್ ಅಲ್ಲಿರುವಂಥ ಡೈರೆಕ್ಟಾಗಿ 2 ಮಾರ್ಕ್ಸ್ ಕೇಳಲ್ಪಡುವಂಥ ಎಲ್ಲ ರೀತಿಯ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇವನ್ನ ನೋಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ನಿಮಗೆ ಲಾಸ್ಟಲ್ಲಿ ಇವನ್ನ ನೋಡ್ಕೊಂಡು ಹೋದರೆ ಈಸಿಯಾಗಿ 2 ಅಂಕವನ್ನು ನೀವು ಪಡ್ಕೊತಾರೆ. ಒಟ್ಟು 20 ಅಂಕಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಬನ್ನಿ ನಾವು ಸರ್ಕಾರದಲ್ಲಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಹೊರತುಪಡಿಸಿ 5 ವರ್ಷದ ಅಲ್ಲಿರುವಂಥ 2 ಅಂಕ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಮೊದಲನೇ ಪ್ರಶ್ನೆ, 4 ಉತ್ಪಾದನೆಗಳು ಅವುಗಳ ಪ್ರತಿಫಲ ತಿಳಿಸಿ ಅಂತ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಅವುಗಳಂದರೆ ಭೂಮಿ ಗೇಣಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ, ಶ್ರಮಕ್ಕೆ ಕೂಲಿ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿದ್ದು ಮಿತವ್ಯಯದ ವಿರುದ್ಧಾಭಾಸದ ಅರ್ಥವನ್ನು ಬರೆಯಿರಿ. ಇದರ ಅರ್ಥ, ಒಂದು ಆರ್ಥಿಕತೆಯಲ್ಲಿ ಎಲ್ಲ ಜನರು ತಮ್ಮ ಉಳಿತಾಯ ಮೊತ್ತವನ್ನು ಒಟ್ಟು ಸಮಗ್ರ ಬೇಡಿಕೆಯಲ್ಲಿ ಹೆಚ್ಚಿಸಿದರೆ ಅದು ಹೆಚ್ಚಾಗಲಾರದು, ಬದಲಿಗೆ ಕಡಿಮೆ ಆಗುತ್ತೆ, ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು ಅಂತ ಬರೀಬೇಕು. ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಪುಕ್ಕಟೆ ಸವಾರ ಎಂದರೆ ಯಾರು? ಅವರನ್ನು ಯಾಕೆ ಹಾಗೆ ಕರೆಯುತ್ತಾರೆ? ಶುಲ್ಕ ಹಣ ಅಥವಾ ಪಾವತಿಯನ್ನು ಉಚಿತವಾಗಿ ಸಾರ್ವಜನಿಕರಿಂದ ವಸ್ತುಗಳನ್ನು ಪಡೆದುಕೊಳ್ತಾರೆ, ಅವರು ಹಣವನ್ನು ಕೊಡುವುದಿಲ್ಲ. ಹಾಗೆ ವಿದೇಶಿ ವಿನಿಮಯ ದರ ಎಂದರೇನು? ವೆರಿ ಇಂಪಾರ್ಟೆಂಟ್. ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ವಿನಿಮಯ ಮಾಡಿಕೊಳ್ಳೋದೇ ವಿದೇಶಿ ವಿನಿಮಯ ದರ. ಇನ್ನು ಪ್ರತಿಫಲ ಪ್ರಮಾಣಗಳ ವಿಧಗಳನ್ನು ತಿಳಿಸಿ. ಏರಿಕೆ ಪ್ರತಿಫಲ ಪ್ರಮಾಣ, ಇಳಿಕೆ ಮತ್ತು ಸ್ಥಿರ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರವು ಹೇಗೆ ನಿರ್ಧಾರವಾಗುತ್ತೆ? ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಶ್ರಮದ ಬೇಡಿಕೆ, ಶ್ರಮದ ಪೂರೈಕೆ ಆಧಾರದಲ್ಲಿ ಕೆಳಮುಖ ಇಳಿಜಾರಿಯ ವಕ್ರರೇಖೆಯು ಸ್ಪಂದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರವಾಗುತ್ತೆ. ಇಲ್ಲಿರುವಂಥ ನೋಡ್ಕೊಳ್ಳಿ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ತಿಳಿಸಿ. ಅಧಿಕ ಬೇಡಿಕೆ ಅಂದರೆ ಏನು? ಯಾವ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆಗಿಂತ ಅಧಿಕವಾಗಿರುತ್ತೆ ನೋಡಿ, ಅದನ್ನು ಅಧಿಕ ಬೇಡಿಕೆ ಅಂತ ಕರಿತೀವಿ. ಅಧಿಕ ಪೂರೈಕೆ ಅಂದರೆ ಯಾವ ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಅಧಿಕ ಪೂರೈಕೆ ಹೆಚ್ಚಾಗಿರುತ್ತೆ ನೋಡಿ, ಅಂಥ ಸನ್ನಿವೇಶಕ್ಕೆ ನಾವು ಅಧಿಕ ಪೂರೈಕೆ ಅಂತ ಕರಿತೀವಿ. ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆ ನಡುವಿನ ವ್ಯತ್ಯಾಸ ತಿಳಿಸಿರುತ್ತೆ. ಹೂಡಿಕೆ ಗುಣಕ ಎಂದರೇನು? ಅದರ ಸೂತ್ರ ಬರೆಯಿರಿ. ಮಿಗುತೆ ಮತ್ತು ಕೊರತೆಯ ಮುಂಗಡಪತ್ರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಬಂಡವಾಳ ಆರ್ಥಿಕತೆಯ ಲಕ್ಷಣಗಳು ಯಾವುವು? ಅವು ಇಂಪಾರ್ಟೆಂಟ್ ಇರುತ್ತೆ. ಸ್ಥಗಿತ ಬಿಂದುವಿನ ಅರ್ಥವನ್ನು ಬರೆಯಿರಿ. ಕೋಶೀಯ ಚಲಕ ಸಮಗ್ರ ಬೇಡಿಕೆಯ ಪ್ರಭಾವ ಬೀರೋ ಅಂಶಗಳು ಯಾವುವು? ಅವು ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಮತ್ತೆ ಬನ್ನಿ, ಮಿತವ್ಯಯದ ವಿರುದ್ಧಾಭಾಸದ ಅರ್ಥವನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಒಂದು ಆರ್ಥಿಕತೆಯಲ್ಲಿ ಜನರು ಎಲ್ಲ ಉಳಿತಾಯ ಮೌಲ್ಯವನ್ನು ಸಮಗ್ರ ಒಟ್ಟು ಮೌಲ್ಯದಲ್ಲಿ ಹೆಚ್ಚಿಸಿದರೆ ಅದು ಹೆಚ್ಚಾಗಲಾರದು, ಬದಲಿಗೆ ಕಡಿಮೆ ಆಗುತ್ತೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ. ಹಣಕಾಸು ಮಾರುಕಟ್ಟೆ ಕೊಂಡಿ, ಶ್ರಮ ಮಾರುಕಟ್ಟೆ ಕೊಂಡಿ, ಹಾಗೆ ಉತ್ಪನ್ನ ಮಾರುಕಟ್ಟೆ ಅಂತ ಬರುತ್ತೆ. ಇಲ್ಲಿ ಬಂಡವಾಳ ಮಾರುಕಟ್ಟೆ ಕೊಂಡಿ. ಬಾಹ್ಯತೆ ಎಂದರೇನು? ಅದರ 2 ವಿಧಾನಗಳನ್ನು ತಿಳಿಸಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಸಹಾಯ ಅಥವಾ ಲಾಭವನ್ನು ನಾವು ಬಾಹ್ಯತೆ ಅಂತ ಕರಿತೀವಿ. ಅಲ್ಲಿ ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ ಅಂತ 2 ಇದ್ದಾವೆ. ಇದೊಂದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಹಣದ 2 ಬೇಡಿಕೆ ಉದ್ದೇಶಗಳು, ಸಾಟ ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ. ಇನ್ನೊಂದು ಬೇಡಿಕೆ ನಿರ್ಧರಿಸುವ ಅಂಶಗಳು ಅಂತ ಕರಿತೀವಿ. ತಂತ್ರಜ್ಞಾನ ಪ್ರಗತಿ ಮತ್ತು ಆದಾನ ಪ್ರಗತಿ ಅಂತ ಕರಿಬೇಕು. ಹಾಗೆ GDP ರಾಷ್ಟ್ರೀಯ ಮಾಪನ ಮಾಡುವಂಥ 3 ವಿಧಾನಗಳು: ಉತ್ಪನ್ನ ವಿಧಾನ, ವೆಚ್ಚದ ವಿಧಾನ, ವರಮಾನದ ವಿಧಾನ. ಸೊ ಓಕೆ, ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ಅನ್ನೋಕ್ಕೆ, ಆಸ್ತಿ ಖರೀದಿ ಮಾಡಿಕೊಳ್ಳಲು, ಸರಕು ಸೇವೆಗಳನ್ನು ಖರೀದಿಸಲು, ಪ್ರವಾಸ ಕೈಗೊಳ್ಳಲು, ಉಡುಗೊರೆ ನೀಡಲು, ಆಮದು ಮತ್ತು ರಫ್ತು ಮಾಡಿಕೊಳ್ಳಲು. ಹಣದ 2 ಬೇಡಿಕೆ ಉದ್ದೇಶ ತಿಳಿಸಿದ್ವಿ. ಸಾಟ ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ. ಸದಾವಕಾಶ ವೆಚ್ಚದ ಅರ್ಥವನ್ನು ಬರೀರಿ. ಸೊ ವೆರಿ ಇಂಪಾರ್ಟೆಂಟ್ ಐತೆ. ಒಂದು ವಸ್ತುವನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಲು ಇನ್ನೊಂದು ವಸ್ತುವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟು ಕೊಡಬೇಕಾಗುತ್ತೆ. ಬಿಟ್ಟು ಕೊಟ್ಟ ಪರ್ಯಾಯದ ವಸ್ತುವಿನ ಬೆಲೆಯನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಅನುಭೋಗ್ಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಅವು ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಇಷ್ಟು ನಿಮಗೆ ಎಕ್ಸಾಮ್ಗೆ 2 ಅಂಕಕ್ಕೆ ಇರುತ್ತೆ. ಇನ್ನೂ ಹಲವಾರು ಪ್ರಶ್ನೆಗಳಿವೆ, ಅವನು ನೆಕ್ಸ್ಟ್ ಡೇಯಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಿಮಗೆ ಪ್ರಿಪ್ರೇಟರಿ 2 ಮುಗಿದಿದೆ. ಇನ್ನು 27ರಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕನಾಮಿಕ್ಸ್ ನಿಮಗೆ 10ನೇ ತಾರೀಕು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ 6 ಅಂಕದ ಪ್ರಶ್ನೆ, PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ ಸಂಬಂಧಪಟ್ಟಂಥ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.